ಇನ್ನು ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ಎನ್ಐಗೆ ವಹಿಸಬೇಕು ಅಂತಕ್ಕಂಥದ್ದು ಒಂದಷ್ಟು ಆಗ್ರಹಗಳು ಕೇಳಿಬಂದಿತ್ತು. ಸ್ವಾಮೀಜಿಗಳ ನಿಯೋಗ ನಿನ್ನೆ ಗೃಹ ಸಚಿವರನ್ನ ಭೇಟಿ ಮಾಡಿದ್ರು, ಅಮಿತ್ ಶಾ ಅವರನ್ನ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣ ಎನ್ಐಗೆ ವಹಿಸುವಂತೆ ಏನು ಆಗ್ರಹ ಕೇಳಿಬರ್ತಾ ಇದೆ. ಅಮಿತ್ ಶಾಗೆ ಸ್ವಾಮೀಜಿಗಳು ಮನವಿಯನ್ನು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವು SIT ರಚನೆ ಮಾಡಿದ್ದೀವಿ. SIT ಅವರು ಪೊಲೀಸರೇ ತಾನೆ, NIAನಲ್ಲಿರೋರು ಪೊಲೀಸರೇ ತಾನೆ, ಎಲ್ಲ ಒಂದೇ ಅನ್ನೋ ಲೆಕ್ಕಾಚಾರದ. ಅದು ಹೆಂಗಾಗ್ಬಿಡುತ್ತೆ? ಎರಡೂ ಕಡೆ ಪೊಲೀಸರೇ ಇದ್ದಾರೆ ಅನ್ನೋದಾದರೆ SIT NIA ಅಂತ ಯಾಕೆ ಬೇರೆ ಬೇರೆ ಹೆಸರಿಟ್ರು? ಹಾಗಲ್ಲ, ಅವರ ತನಿಖಾ ವ್ಯಾಪ್ತಿನೇ ಬೇರೆ ಬೇರೆ. ಸ್ವಾಮೀಜಿಗಳೆಲ್ಲವೂ ಸರ್ ಎನ್ನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಪ್ರಕರಣ ಎನ್ನೇ ತನಿಖೆ ಮಾಡಬೇಕು ಅಂತ ಅಮಿತ್ ಶಾಗ್ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲರೂ. SIT ಮಾಡಿದ್ದೀವಿ, ಅವರು ಪೊಲೀಸ್ನವ್ರೇ ಅಲ್ವಾ? NIನಲ್ಲಿ ಇರೋರು ಯಾರು? ಅವರು ಪೊಲೀಸರು. ಅವರು ಪೊಲೀಸ್. ಸ್ವಾಮೀಜಿಗಳೆಲ್ಲವೂ ಸರ್ ಎನ್ನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಪ್ರಕರಣ ಎನ್ನೇ ತನಿಖೆ ಮಾಡಬೇಕು ಅಂತ ಅಮಿತ್ ಶಾಗ್ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲರೂ. SIT ಮಾಡಿದ್ದೀವಿ, ಅವರು ಪೊಲೀಸ್ನವ್ರೇ ಅಲ್ವಾ? NIನಲ್ಲಿ ಇರೋರು ಯಾರು? ಅವರು ಪೊಲೀಸರು. ಅವರು ಈ ಹಿಂದೆಲ್ಲ ಹಲವಾರು ಕೇಸ್ಗಳನ್ನು ಸಿದ್ದರಾಮಯ್ಯನವರೇ CBI ಕೊಟ್ಟಿದ್ದಾರೆ. CBIನಲ್ಲಿರೋದು ಪೊಲೀಸರೇ, NIAನಲ್ಲಿರೋದು ಪೊಲೀಸರೇ, ನಮ್ಮ ರಾಜ್ಯ ಇಲಾಖೆನಲ್ಲಿರೋರು ಪೊಲೀಸರೇ, ಎಲ್ಲ ಒಂದೇ ಅನ್ನೋದಾದರೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಗೆ ಯಾಕೆ ಕೊಡಬೇಕು?